ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಚ್ಛಾ ಆಯುಷ್ ರೊಮ್ಯಾಂಟಿಕ್ ಪ್ರೇಮ ಕಥೆ ಭಾಗ 35. ಇಚ್ಛಾ, ನನ್ನ ಪರ್ಸ್ ಕೊಡ್ತೀಯಾ? ಫ್ರೀಯಾಗಿ ಯಾವ ಕೆಲಸನೂ ಆಗಲ್ಲ, ಅದಕ್ಕೆ ಫೀಸ್ ಕೊಡಬೇಕು. ನನ್ನ ಫೀಸ್ ಕೊಡು, ಆಗ ಕೊಡ್ತೀನಿ. ಇದಕ್ಕೆಲ್ಲ ಫೀಸಾ? ಹಾಗಾದರೆ ನಾನು ನಿನ್ನ ಪರ್ಸ್ ಕೊಡಲ್ಲ. ಆಯಿತು, ಕೊಡ್ತೀನಿ ಎಂದು ಹೇಳುತ್ತಾ ಅವಳನ್ನು ತನ್ನ ತೋಳುಗಳಲ್ಲಿ ಬಂಧಿಸಿಕೊಂಡು ಅವಳ 2 ಕೆನ್ನೆಗೂ ಮುತ್ತಿಟ್ಟು, ನಿಂಗೆ ಫೀಸ್ ಸಾಕಾ ಅಥವಾ ಇನ್ನೂ ಬೇಕಾ ಎಂದು ಕೇಳಿದ ಆಯುಷ್. ತನಗಿಲ್ಲದ ಸುಖ, ನೆಮ್ಮದಿ, ಸಂತೋಷ ತಂಗಿಗೆ ಸಿಗುವುದು ಇಶಾಗೆ ಸಹಿಸಲಾಗುತ್ತಿಲ್ಲ. ಅಲ್ಲದೆ ಅವಳಿಗೆ ಈಗ ಮನೆಯಲ್ಲಿ ಯಾವುದೇ ಬೆಲೆ ಇಲ್ಲವಲ್ಲ. ಹೊಟ್ಟೆ ಉರಿ ಸಹಿಸಲಾಗುತ್ತಿಲ್ಲ ಇಶಾಗೆ. ಮನೆಯಲ್ಲಿ ಪೂಜೆ ಇದ್ದುದರಿಂದ ಕೆಲಸ ಕಾರ್ಯಗಳು ಜಾಸ್ತಿ ಇತ್ತಲ್ಲ. ಇಚ್ಛಾಗೆ ತುಂಬ ಆಯಾಸವಾಗಿತ್ತು. ಮಲಗಿದ ತಕ್ಷಣ ನಿದ್ದೆ ಬಂದಿತ್ತು ಇಚ್ಛಾಗೆ. ಇಚ್ಛಾ ಎಂದಿನಂತೆ ಬೆಳಗ್ಗೆ ಬೇಗ ಎದ್ದು ಮನೆ ಮುಂದೆ ನೀರು ಹಾಕಿ ರಂಗೋಲಿ ಇಟ್ಟು ತಾಯಿಗೆ ಸಹಾಯ ಮಾಡಲೆಂದು ಅಡುಗೆ ಮನೆಗೆ ಬಂದಿದ್ದಳು. ತಾಯಿಗೆ ಬೆಳಗಿನ ತಿಂಡಿ ತಯಾರಿಸಲು ನೆರವಾಗುತ್ತಿದ್ದಳು ಇಚ್ಛಾ. ಇಶಾ ರಾತ್ರಿ ಲೇಟಾಗಿ ಮನೆಗೆ ಬಂದಿದ್ದಳಲ್ಲ, ಅವಳಿನ್ನೂ ಮಲಗಿ ನಿದ್ರಿಸುತ್ತಿದ್ದಳು. ಈಶ್ವರ್ ಅವರು ದಿನ ಬೆಳಗ್ಗೆ ವಾಕಿಂಗ್ ಹೋಗುವುದು ರೂಢಿ. ಇಂದು ಕೂಡ ಅವರು ಬೆಳಗಿನ ವಾಕಿಂಗಿಗೆ ಹೊರಟಿದ್ದರು. ಆಗ ಆಯುಷ್ ಮನೆಗೆ ಬಂದಿದ್ದ. ಗುಡ್ ಮಾರ್ನಿಂಗ್ ಅಂಕಲ್, ನನ್ನ ಪರ್ಸ್ ನಿನ್ನೆ ಇಚ್ಛಾ ಕೈಯಲ್ಲಿ ಕೊಟ್ಟು ಮರ್ತ್ಬಿಟ್ಟಿದ್ದೆ. ಮನೆಗೆ ತಲುಪಿದ ಮೇಲೆ ಗೊತ್ತಾಗಿದ್ದು, ಅದನ್ನು ತಗೊಂಡು ಹೋಗೋಣ ಅಂತ ಬಂದೆ ಹೇಳಿದ. ವೆರಿ ಗುಡ್ ಮಾರ್ನಿಂಗ್, ಅದಕ್ಕೇನಂತೆ? ನಾನು ವಾಕಿಂಗ್ ಹೋಗೋಕ್ಕೆ ಅಂತ ಹೊರಟಿರೋದು. ನೀನು ಮನೆ ಒಳಗೆ ಹೋಗು, ನಾನು ವಾಕಿಂಗ್ ಹೊರಡ್ತೀನಿ ಎಂದು ಅವರು ತಮ್ಮ ಪಾಡಿಗೆ ವಾಕಿಂಗ್ ಹೊರಟು ಹೋಗಿದ್ದರು. ಹಿಂದಿನ ದಿನದ ಪಾತ್ರೆಗಳೆಲ್ಲ ಅಡುಗೆ ಮನೆಯಲ್ಲಿ ಬಿದ್ದಿತ್ತು. ಅದನ್ನೆಲ್ಲ ಕ್ಲೀನ್ ಮಾಡುವ ಕೆಲಸದಲ್ಲಿ ಬ್ಯುಸಿಯಾಗಿ ಬಿಟ್ಟಿದ್ದರು ತಾಯಿ ಮಗಳು. ಆಯುಷ್ ಮನೆಯೊಳಗೆ ಬಂದಿದ್ದು ಅವರಿಬ್ಬರಿಗೂ ಗೊತ್ತೇ ಆಗಿರಲಿಲ್ಲ. ಅವನು ಬರುತ್ತಲೇ ಇಚ್ಛಾಳನ್ನು ಕರೆಯಲಿಲ್ಲ. ಬದಲಾಗಿ ಸಲಿಗೆಯಿಂದ ಸೀದಾ ಅವಳ ರೂಮ್ ಬಳಿ ಬಂದಿದ್ದ. ರೂಮ್ನ ಬಾಗಿಲು ತೆರೆದಿತ್ತು. ಅವನು ತಾನು ಬಂದಿದ್ದು ಇಚ್ಛಾಗೆ ಗೊತ್ತಾಗಬಾರದು, ಅವಳಿಗೆ ಸರ್ಪ್ರೈಸ್ ಕೊಡಬೇಕು ಎಂದುಕೊಂಡು ನಿಧಾನವಾಗಿ ಸದ್ದಾಗದಂತೆ ರೂಮ್ನ ಒಳಗೆ ಪ್ರವೇಶಿಸಿದ್ದ. ಮುಸುಕು ಬೀರಿ ಮಲಗಿ ನಿದ್ರೆ ಮಾಡುತ್ತಿರುವುದು ಕಾಣಿಸಿತು. ನಿನ್ನೆ ಪೂಜೆ ಇತ್ತಲ್ಲ, ರಾತ್ರಿ ಲೇಟಾಗಿದ್ದರಿಂದ ಅವಳಿನ್ನೂ ನಿದ್ದೆ ಮಾಡುತ್ತಿದ್ದಾಳೆ ಎಂದು ಅಂದುಕೊಂಡಿದ್ದ ಆಯುಷ್. ಅವನು ಇಚ್ಛಾಳೆ ಮಲಗಿ ನಿದ್ರೆ ಮಾಡುತ್ತಿರುವುದು ಎಂದು ಭಾವಿಸಿಕೊಂಡು ಅವಳ ಪಕ್ಕದಲ್ಲಿ ಕುಳಿತುಕೊಂಡು ಅವಳ ಹೊದಿಕೆಯನ್ನು ಎಳೆದಿದ್ದ. ಆದರೆ ಅಲ್ಲಿ ಕಂಡ ಮುಖ ಇಚ್ಛಾಳದಲ್ಲ, ಬದಲಾಗಿ ಇಶಾದಾಗಿತ್ತು. ಆಯುಷ್ಗೆ ಇದು ತೀರಾ ಅನಿರೀಕ್ಷಿತವಾಗಿತ್ತು. ಇಶಾ ಮನೆ ಬಿಟ್ಟು ಹೋಗಿರುವುದು ಅವನಿಗೆ ಗೊತ್ತಿತ್ತಲ್ಲ. ಅಲ್ಲದೆ ಈಶ್ವರ್ ಅವರು ಇನ್ನೆಂದೂ ಅವಳನ್ನು ಮನೆಗೆ ಸೇರಿಸಿಕೊಳ್ಳುವುದಿಲ್ಲ ಎಂದು ಹೇಳುವಾಗ ಅವನು ಅಲ್ಲೇ ಇದ್ದನಲ್ಲ. ಇಚ್ಛಾಳ ರೂಮಲ್ಲಿ ಅವಳಲ್ಲದೆ ಇನ್ಯಾರಿರಲು ಸಾಧ್ಯ ಎಂದೇ ಅವನು ಅವಳ ಮುಸುಕು ಎಳೆದಿದ್ದ. ಆದರೆ ಇಚ್ಛಾಳ ಬದಲು ಇಶಾ ಮಲಗಿಕೊಂಡಿದ್ದಳಲ್ಲ. ತನ್ನ ತಪ್ಪಿನ ಅರಿವಾಗಿತ್ತು ಆಯುಷ್ಗೆ. ಅವನೀಗ ಶಾಕ್ಗೆ ಒಳಗಾಗಿದ್ದ. ಹೀಗೆ ಕಾಯಿತೆಂದು ಯೋಚಿಸುತ್ತಿದ್ದಾಗಲೇ ಇಂತಹ ಸಂದರ್ಭಕ್ಕೋಸ್ಕರ ಕಾಯುತ್ತಿದ್ದ ಇಶಾ ಕೂಡಲೇ ಆಯುಷ್ನ ಮಡಿಲಲ್ಲಿ ತನ್ನ ತಲೆ ಇಟ್ಟು ಮಲಗಿಕೊಂಡಳು. ಆ ಸಂದರ್ಭದಲ್ಲಿ ಇಚ್ಛಾ ರೂಮಿನೊಳಗೆ ಪ್ರವೇಶಿಸಿದ್ದಳು. ಇಚ್ಛಾ ಆ ರೂಮ್ನೊಳಗೆ ಪ್ರವೇಶಿಸುವಾಗ ತಮ್ಮ ಬೆಡ್ರೂಮಲ್ಲಿ ಆಯುಷ್ ಮಡಿಲಲ್ಲಿ ಮಲಗಿದ್ದ ಇಶಾಳನ್ನು ಕಂಡು ಹಾಗೆ ಹಿಂದಿರುಗಿದಳು. ಇಚ್ಛಾಗೆ ಆ ದೃಶ್ಯ ಕಂಡು ತುಂಬ ಆಶ್ಚರ್ಯವೂ ಆಗಿತ್ತು. ಅವಳಿಗದನ್ನು ನಂಬಲೇ ಸಾಧ್ಯವಾಗುತ್ತಿಲ್ಲ. ಆದರೂ ಕಣ್ಣಾರೆ ಕಂಡಿದ್ದಾಳೆ. ಆಯುಷ್ನ ಮಡಿಲಲ್ಲಿ ತನ್ನ ಅಕ್ಕ ಮಲಗಿಕೊಂಡಿದ್ದಾಳೆ. ನಂಬಲಾರದಂತಹ ಸತ್ಯವಾದರೆ ನಂಬಲೇಬೇಕು. ಕಣ್ಣಾರೆ ಕಂಡಾಗಿದೆಯಲ್ಲ. ಇಚ್ಛಾ ಮೊದಲೇ ಆಯುಷ್ ಬಗ್ಗೆ ತುಂಬ ಪೊಸೆಸಿವ್ ಆಗಿದ್ದಳು. ಇದನ್ನು ಸಹಿಸುತ್ತಾಳಾ? ಇಚ್ಛಾ ಬಂದು ನೋಡಿ ಒಂದಕ್ಷರವೂ ಮಾತಾಡದೆ ಹಾಗೆ ಹಿಂದಿರುಗಿ ಹೋದಳು. ಹೌದು, ಅವಳ ಮನಸ್ಸಿಗೆ ತುಂಬ ನೋವಾಗಿತ್ತು. ಸಹಿಸಲೇ ಸಾಧ್ಯವಾಗದಂತಹ ನೋವು. ಇಚ್ಛಾ ಬಂದು ನೋಡಿ ಹೋಗುತ್ತಿರುವುದನ್ನು ಆಯುಷ್ ಕೂಡ ಕಂಡಿದ್ದ. ಇಶಾ ಮಲಗಿ 1 ನಿಮಿಷವಾಗಿತ್ತಷ್ಟೇ. ತಕ್ಷಣವೇ ಆಯುಷ್ ಎಚ್ಚೆತ್ತುಕೊಂಡಿದ್ದ. ಆದರೆ ಅದಾಗಲೇ ಇಚ್ಛಾ ಅವರನ್ನು ನೋಡಿಯಾಗಿತ್ತು. ಬೇಕೆಂದೇ ಮಾಡಿದ್ದಲ್ಲ, ಅರಿಯದೇ ಮಾಡಿದ್ದಾದರೂ ತಪ್ಪು ತಪ್ಪೇ ತಾನೆ. ಅವನು ತಕ್ಷಣವೇ ಅವಳ ಕ್ಷಮೆ ಯಾಚಿಸಿದ. ಸಾರಿ ಮೇಡಮ್, ನಾನು ಇಚ್ಛಾ ಅಂದ್ಕೊಂಡೆ ಎಂದು ಹೇಳುತ್ತಾ ಅವಳ ತಲೆಯನ್ನು ತನ್ನ ಮಡಿಲಿಂದ ಕೆಳಗೆ ಸರಿಸಿದ. ಆದರೆ ಇಂತಹ ಸಂದರ್ಭಕ್ಕಾಗಿಯೇ ಕಾಯುತ್ತಿದ್ದ ಇಶಾ ಮಾತ್ರ ಅವನ ಮಡಿಲಿನಿಂದ ಕೆಳಗಿಳಿಯಲು ತಯಾರಿರಲಿಲ್ಲ. ಅವನು ತನ್ನ ಶಕ್ತಿಯನ್ನೆಲ್ಲ ಒಟ್ಟುಗೂಡಿಸಿ ಅವಳನ್ನು ಕೆಳಗೆ ಸರಿಸಿದ. ಬಳಿಕ ಇಚ್ಛಾ ಎಂದು ಕರೆಯುತ್ತಾ ಅವಳ ಹಿಂದೆಯೇ ಹೋಗಿದ್ದ. ಇಶಾಗಿಂದು ತುಂಬ ಸಂತೋಷವಾಗಿತ್ತು. ತನ್ನ ವರ್ತನೆಯಿಂದ ಇಚ್ಛಾ ಖಂಡಿತ ನೊಂದುಕೊಂಡಿರುತ್ತಾಳೆ. ಅವಳು ಖಂಡಿತ ಕಣ್ಣೀರು ಸುರಿಸುತ್ತಿರುತ್ತಾಳೆ. ಈಗ ಆಯುಷ್ ಏನು ಹೇಳಿದರೂ, ತನ್ನನ್ನು ತಾನು ಏನೇ ಸಮರ್ಥನೆ ಮಾಡಿಕೊಂಡರೂ ಅದನ್ನು ನಂಬುವ ಪರಿಸ್ಥಿತಿಯಲ್ಲಿ ಇಚ್ಛಾ ಇರುವುದಿಲ್ಲ ಎಂದು ಅಂದುಕೊಂಡಿದ್ದಳು ಇಶಾ. ತಂಗಿ ಕಣ್ಣೀರು ಸುರಿಸುತ್ತಿದ್ದರೆ ಅವಳಿಗೆ ಅದೇನೋ ತೃಪ್ತಿ, ಸಂತೋಷ, ನೆಮ್ಮದಿ. ಅವಳೀಗ ಮನದಲ್ಲೇ ಅವರಿಬ್ಬರೂ ಜಗಳ ಮಾಡುತ್ತಿರಬಹುದು ಎಂದು ಕಲ್ಪಿಸಿಕೊಂಡು ಸಂತೋಷ ಪಡುತ್ತಿದ್ದಳು. ಅವಳ ಮುಖದಲ್ಲಿ ನಸುನಗು ಮಿಂಚಿ ಮಾಯವಾಯಿತು. ಮಾತ್ರವಲ್ಲ, ಅವರಿಬ್ಬರ ಜಗಳವನ್ನು ನೋಡುವ
ಇಚ್ಛಾ ಕಣ್ಣೀರಿಡುವ ದೃಶ್ಯವನ್ನು ನೋಡುವ ಆಸೆ ಹೆಚ್ಚಾಗುತ್ತಿದ್ದಂತೆ ಅವಳು ರೂಮಿನಿಂದ ಹೊರಗೆ ಬಂದಿದ್ದಳು. ಹೌದು, ಇಚ್ಛಾಗೆ ಮನಸ್ಸಿಗೆ ತುಂಬ ನೋವಾಗಿತ್ತು. ಆದರೆ ಆಯುಷ್ ಬಗ್ಗೆ ಅಲ್ಲ, ತನ್ನ ಅಕ್ಕನ ಬಗ್ಗೆ, ಅವಳ ಮನೋಭಾವನೆಯ ಬಗ್ಗೆ. ಅಕ್ಕನಿಗೆ ತನ್ನ ಬಗ್ಗೆ ಸಿಟ್ಟಿದೆ, ಈರ್ಷ್ಯೆ ಇದೆ, ತನ್ನನ್ನು ವೈರಿಯಂತೆ ಕಾಣುತ್ತಾಳೆ ಎಂದೆಲ್ಲ ಗೊತ್ತಿತ್ತು. ಆದರೆ ತಂಗಿ ಮದುವೆಯಾಗುವ ಹುಡುಗನ ಮೇಲೆ ಕಣ್ಣು ಹಾಕುತ್ತಾಳೆ ಎಂದು ಅವಳು ಕನಸಲ್ಲೂ ಅಂದುಕೊಂಡಿರಲಿಲ್ಲ. ತನ್ನ ಅಕ್ಕನ ಬಗ್ಗೆ ಜಿಗುಪ್ಸೆ ಎನಿಸಿತು ಇಚ್ಛಾಗೆ. ಎಂಥ ಕೀಳು ಮನೋಭಾವನೆ, ಎಂತಹ ನೀಚ ಬುದ್ಧಿ! ಥೂ! ಕ್ಯಾಕರಿಸಿ ಅವಳ ಮುಖಕ್ಕೆ ಉಗಿಯಬೇಕೆನಿಸಿತು ಇಚ್ಛಾಗೆ. ತನ್ನಕ್ಕ ಇಂತಹ ನೀಚ ಕೆಲಸವನ್ನು ಮಾಡುವಳು ಎಂದು ಅವಳು ಕನಸು ಮನಸ್ಸಲ್ಲೂ ಊಹಿಸಿರಲಿಲ್ಲವಲ್ಲ. ಅವಳ ಮನಸ್ಸಿಗೆ ತುಂಬ ಆಘಾತವಾಗಿ ಬಿಟ್ಟಿತ್ತು. ಅದು ತನ್ನ ಒಡ ಹುಟ್ಟಿದವಳಿಂದ ಇಂತಹ ವರ್ತನೆ, ತನ್ನದೇ ರಕ್ತಮಾಂಸ ಹಂಚಿಕೊಂಡು ಹುಟ್ಟಿದ ಅಕ್ಕನಿಂದ. ತಂಗಿ ಸುಖವಾಗಿರಲಿ ಎಂದು ಬಯಸುವ ಬದಲು ಅವಳ ಜೀವನವನ್ನೇ ಬಲಿ ತೆಗೆದುಕೊಳ್ಳಬೇಕು ಎಂದು ಯೋಚಿಸುತ್ತಾಳಲ್ಲ. ಆಯುಷ್ ಅವಳನ್ನು ಹಿಂಬಾಲಿಸಿಕೊಂಡು ಬಂದಿದ್ದನಲ್ಲ. ಇಚ್ಛಾ ತನಗೆ ಬೆನ್ನು ಹಾಕಿ ನಿಂತಿರುವುದನ್ನು ಕಂಡು ಅವಳೀಗ ತನ್ನಲ್ಲಿ ಮುನಿಸಿಕೊಂಡಿದ್ದಾಳೆ ಎಂದೇ ಭಾವಿಸಿದ್ದ ಆಯುಷ್, ಅಂದೊಮ್ಮೆ ಅವನ ತಂಗಿಯೊಂದಿಗೆ ಶಾಪಿಂಗ್ ಹೋಗಿದ್ದಕ್ಕೆ ಅವಳು ಮುನಿಸಿಕೊಂಡಿದ್ದಳಲ್ಲ. ಅದು ನೆನಪಾಯಿತು ಆಯುಷ್ಗೆ. ಛೇ, ತಾನಿಂದು ಖಂಡಿತವಾಗಿ ಇಚ್ಛಾಳ ಮನಸ್ಸಿಗೆ ನೋವುಂಟು ಮಾಡಿದ್ದೇನೆ. ಅವಳ ಕ್ಷಮೆ ಯಾಚಿಸಲೆಂದು ಅವನು ಅವಳ ಬಳಿ ಬಂದಿದ್ದ. ಇಚ್ಛಾ ಎಂದು ಕರೆಯುತ್ತಾ. ಇಚ್ಛಾ ತಾನು ನಿಂತಲ್ಲಿಂದ ಒಂದಿಂಚು ಕದಲದೆ ಹಾಗೇ ನಿಂತಿದ್ದಳು, ತಿರುಗಲಿಲ್ಲ. ಸಾರಿ ಇಚ್ಛಾ, ನಾನು ಬೇಕು ಅಂತ ಮಾಡಿದ್ದಲ್ಲ. ಆದರೆ ತಪ್ಪು ಆಗಿ ಹೋಗಿದೆ. ಅದಕ್ಕಾಗಿ ನಾನು ನಿನ್ನ ಕ್ಷಮೆ ಯಾಚಿಸ್ತಿದ್ದೀನಿ. ಪ್ಲೀಸ್ ಇಚ್ಛಾ. ಅವನ ಪ್ರೀತಿಯ ಕರೆಗೆ ಇಚ್ಛಾ ತಿರುಗಿದ್ದಳು. ಅವನಂದುಕೊಂಡಂತೆ ಅವಳ ಕಣ್ಣುಗಳಲ್ಲಿ ಇನ್ನೇನು ಧುಮುಕಲು ರೆಡಿಯಾದಂತೆ ನೀರು ತುಂಬಿತ್ತು. ಇಚ್ಛಾ, ಐ ಆಮ್ ಸಾರಿ. ಅದು ಏನಾಯಿತು ಅಂದರೆ? ಇಚ್ಛಾ ನೀರು ತುಂಬಿದ ಕಣ್ಣುಗಳಿಂದ ಅವನನ್ನೇ ನೋಡುತ್ತಾ ಹೇಳಿದಳು. ಆಯುಷ್, ಐ ಆಮ್ ರಿಯಲಿ ಸಾರಿ. ನೀನು ಸಾರಿ ಕೇಳುವ ಅವಶ್ಯಕತೆಯೇ ಇಲ್ಲ. ನೀನು ಇವತ್ತು ಬೆಳಗ್ಗೆ ಯಾಕೆ ಬಂದೆ ಅಂತ ನನಗೆ ಗೊತ್ತು. ನಿನ್ನ ಪರ್ಸ್ಗೋಸ್ಕರ ತಾನೇ. ನಿಂಗೆ ಅಕ್ಕ ಬಂದಿರುವ ವಿಚಾರ ನಾನು ತಿಳಿಸಲೇ ಇಲ್ಲ. ಮತ್ತೆ ನಿಂಗೆ ಅವಳನ್ನು ಕಂಡ್ರೆ ಆಗ್ತಾನೂ ಇರಲಿಲ್ಲ. ಆದ ಕಾರಣ ನೀನು ಅವಳ ಜೊತೆ ಆ ರೀತಿ ವರ್ತಿಸೋಕೆ ಸಾಧ್ಯನೇ ಇಲ್ಲ ಅಂತ ನನಗೆ ಗೊತ್ತು. ಕಣ್ಣಾರೆ ಕಂಡರೂ ಪರಾಂಬರಿಸಿ ನೋಡಬೇಕು ಅಂತ ಅಮ್ಮ ಆವತ್ತಿಂದ ನನಗೆ ಹೇಳ್ತಾ ಇದ್ರು. ಇದರಲ್ಲಿ ನಿಂದೇನೂ ತಪ್ಪಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಆ ರೂಮಲ್ಲಿ ನಾನು ಒಬ್ಳೇ ಇರ್ತೀನಿ ಅಂದ್ಕೊಂಡು ನೀನು ಬಂದಿರ್ತೀಯ. ಅವಳು ಪರಿಸ್ಥಿತಿಯ ಸದುಪಯೋಗ ಪಡಿಸಿಕೊಂಡಿದ್ದಾಳೆ ಅಂತ ನನಗೆ ಅರ್ಥ ಆಗ್ತಾ ಇದೆ. ತಪ್ಪು ನಡೆದಿರೋದು ನನ್ನ ಅಕ್ಕನ ಕಡೆಯಿಂದ, ನಿನ್ನ ಕಡೆಯಿಂದ ಅಲ್ಲ. ನಿನ್ನ ಬಗ್ಗೆ ನಾನು ತುಂಬ ಪೊಸೆಸಿವ್. ಆದರೆ ಇಲ್ಲಿ ನಿನ್ನಿಂದ ಯಾವ ತಪ್ಪು ನಡೆದಿಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನೀನು ಏನು ಅಂತ ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ನೀನು ನನ್ನ ಎಷ್ಟು ಪ್ರೀತಿಸ್ತೀಯ ಅಂತ ಗೊತ್ತು. ಆದರೆ ನನಗೆ ಬೇಜಾರಾಗ್ತಿರೋದು ನನ್ನ ಒಡಹುಟ್ಟಿದವಳ ಬಗ್ಗೆ. ನಿನ್ನೆ ರಾತ್ರಿ ಅವಳು ಮನೆಗೆ ಬಂದಿದ್ದಾಳೆ. ಇನ್ನು ಅವಳಿಂದ ಏನೇನೆಲ್ಲ ಅನುಭವಿಸಬೇಕು ಅಂತ ನನಗೆ ಬೇಜಾರಾಗ್ತಿರೋದು. ಇಚ್ಛಾ ನೊಂದುಕೊಂಡೇ ಹೇಳಿದಳು. ಸದ್ಯ ನೀನು ನನ್ನ ಬಗ್ಗೆ ತಪ್ಪು ತಿಳಿದುಕೊಂಡು ನೊಂದ್ಕೋತೀಯ ಅಂತ ಅಂದ್ಕೊಂಡಿದ್ದೆ. ನನಗೆ ಭಯ ಆಗಿತ್ತು. ನನ್ನ ಮೇಲೆ ನಂಬಿಕೆ ಇಟ್ಟಿರೋದಕ್ಕೆ ತುಂಬ ಥ್ಯಾಂಕ್ಸ್ ಇಚ್ಛಾ. ಇನ್ಮುಂದೆ ನೀನು ನಮ್ಮ ಮನೆಗೆ ಬಂದುಬಿಡು. ನನಗೆ ನಿಮ್ಮಕ್ಕನ್ನ ಕಂಡ್ರೆ ಆಗಲ್ಲ ಎಂದು ಹೇಳುತ್ತಾ ಆಯುಷ್ ಇಚ್ಛಾಳನ್ನು ಪ್ರೀತಿಯಿಂದ ಅಪ್ಪಿ ಅವಳ ಸುಳಿಗೂದಲ ಮೇಲೆ ತನ್ನ ತುಟಿಯೊತ್ತಿದ. ಅವರಿಬ್ಬರ ಸಂಭಾಷಣೆ ನಡೆಯುತ್ತಿದ್ದಾಗ ರೂಮಿನಿಂದ ಹೊರಬಂದು ಈಶಾ ಅವರನ್ನೇ ನೋಡುತ್ತಾ ನಿಂತಿದ್ದಳು. ಅವರಿಬ್ಬರು ಜಗಳವಾಡುತ್ತಿರಬಹುದು, ಇಚ್ಛಾ ಅಳುತ್ತಿರಬಹುದು ಎಂದಂದುಕೊಂಡಿದ್ದಳು ಈಶಾ. ಆದರೆ ಅಂತಹ ದೃಶ್ಯ ಅಲ್ಲಿ ಕಾಣಿಸಲಿಲ್ಲ ಅವಳಿಗೆ. ಇಚ್ಛಾ, ನನ್ನ ಪರ್ಸ್ ಕೊಡ್ತೀಯಾ? ನಾನು ಮನೆಗೆ ಹೋಗ್ತೀನಿ ಹೇಳಿದ ಆಯುಷ್. ಹಾಂ ಕೊಡ್ತೀನಿ ಎಂದು ಹೇಳಿ ಇಚ್ಛಾ ರೂಮ್ನೊಳಗೆ ಹೋಗಿ ಅವನ ಪರ್ಸನ್ನು ತಂದಿದ್ದಳು. ಆದರೆ ನೀಡಿದ ಅವನ ಕೈಗೆ ಅವಳು ಪರ್ಸನ್ನು ಕೊಡಲಿಲ್ಲ. ಬದಲಾಗಿ ತನ್ನ ಕೈಯಲ್ಲಿದ್ದ ಪರ್ಸನ್ನು ಹಿಂದಕ್ಕೆಳೆದುಕೊಂಡಳು. ನನಗೆ ಲೇಟಾಗಿದೆ, ಬೇಗ ಕೊಡು ಹೇಳಿದ ಆಯುಷ್. ಫ್ರೀಯಾಗಿ ಯಾವ ಕೆಲಸನೂ ಆಗಲ್ಲ, ಅದಕ್ಕೆ ಫೀಸ್ ಕೊಡಬೇಕು. ನನ್ನ ಫೀಸ್ ಕೊಡು, ಆಗ ಕೊಡ್ತೀನಿ ಹೇಳಿದಳು ಇಚ್ಛಾ. ಇದಕ್ಕೆಲ್ಲ ಫೀಸಾ? ನಿಮ್ಮನೆ ಫಂಕ್ಷನ್ಗೆ ಬಂದಿದ್ದಕ್ಕೆ ನಿನ್ನ ಕೈಯಲ್ಲಿ ಕೊಟ್ಟಿದ್ದು. ನಾನು ಫೀಸ್ ಕೊಡಲ್ಲ, ನನ್ನ ಪರ್ಸ್ ಕೊಡು. ಹಾಗಾದರೆ ನಾನು ನಿನ್ನ ಪರ್ಸ್ ಕೊಡಲ್ಲ. ಅವನು ಅವಳ ಕೈಯಲ್ಲಿದ್ದ ತನ್ನ ಪರ್ಸನ್ನು ಎಳೆದು ತೆಗೆದುಕೊಳ್ಳಲು ಹೊರಟ. ಆದರೆ ಇದರ ಅರಿವಿದ್ದ ಇಚ್ಛಾ ಕೂಡಲೇ ತನ್ನ ಕೈಯನ್ನು ಹಿಂದಕ್ಕೆ ತೆಗೆದುಕೊಂಡಳು. ತನ್ನ ಬೆನ್ನ ಹಿಂದೆ ಅಡಗಿಸಿಟ್ಟುಕೊಂಡಳು ಪರ್ಸನ್ನು. ಬಲ ಪ್ರಯೋಗಿಸಿದರೆ ಅವಳ ಕೈಯಿಂದ ಆರಾಮವಾಗಿ ಅವನಿಗೆ ಸಿಗುತ್ತಿತ್ತು. ಆದರೆ ಅವನು ಹಾಗೆ ಮಾಡಲು ಹೋಗಲಿಲ್ಲ. ನಿನ್ನ ಕೈಯಿಂದ ಪರ್ಸ್ ತಗೊಳ್ಳೋದು ಕಷ್ಟ ಏನಲ್ಲ ನನಗೆ. ನೀನಾಗೆ ಏನು ನನ್ನ ಹತ್ರ ಕೇಳಲ್ವಲ್ಲ, ಈಗ ಕೇಳ್ತಾ ಇದ್ದೀಯಾ ಅಂತ ಅಂದಮೇಲೆ ಆಯಿತು, ಕೊಡ್ತೀನಿ ಎಂದು ಹೇಳುತ್ತಾ ಅವಳನ್ನು ತನ್ನ ತೋಳುಗಳಲ್ಲಿ ಬಂಧಿಸಿಕೊಂಡು ಅವಳ ಎರಡೂ ಕೆನ್ನೆಗೂ ಮುತ್ತಿಟ್ಟು ಬಳಿಕ ಹೇಳಿದ. ನಿಂಗೆ ಫೀಸ್ ಸಾಕಾ ಅಥವಾ ಇನ್ನೂ ಬೇಕಾ?
ಕೆನ್ನೆ ಕೆಂಪೇರಿಸಿಕೊಂಡಿದ್ದ ಇಚ್ಛಾ ಅವನನ್ನು ಸ್ವಲ್ಪ ಕಾಡಿಸಿ ಕೊನೆಗೆ ಪರ್ಸನ್ನು ಅವನ ಕೈಗಿತ್ತಳು. ಇಚ್ಛಾಗೆ ಇಶಾ ತಮ್ಮನ್ನು ಗಮನಿಸುತ್ತಿದ್ದಾಳೆ ಎಂದು ಗೊತ್ತಾಗಿತ್ತು. ಅದಕ್ಕಾಗಿ ಬೇಕೆಂದೇ ಅವಳು ಆಯುಷ್ನನ್ನು ಕಾಡಿಸಿದ್ದಳು. ಇಶಾ ತಮ್ಮ ಜಗಳವನ್ನು ನೋಡಬೇಕೆಂದು ಆಶಿಸಿದ್ದಳಲ್ಲ, ಈಗ ನೋಡಲಿ, ಹೊಟ್ಟೆ ಉರಿದುಕೊಳ್ಳಲಿ ಎಂಬುದು ಇಚ್ಛಾಳ ಉದ್ದೇಶವಾಗಿತ್ತು. ಇವರಿಬ್ಬರ ಜಗಳವನ್ನು ನೋಡಬೇಕು, ಅದರಿಂದಾಗಿ ತನ್ನ ಬೇಳೆ ಬೇಯಿಸಿಕೊಳ್ಳಬೇಕೆಂದು ಕಾದಿದ್ದ ಇಶಾಗೆ ತುಂಬ ನಿರಾಸೆಯಾಗಿತ್ತು. ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.